ಧರ್ಮಸ್ಥಳದಲ್ಲಿ ಶವಗಳ ಹೂತಿಟ್ಟ ಆರೋಪ ಪ್ರಕರಣ ಈಗ ಎಸ್ಐಟಿ ಶೋಧದ ವೇಳೆ ಮೂಳೆ ಮತ್ತು ಬಟ್ಟೆ ತುಂಡು ಸಿಕ್ಕಿರುವಂತಹ ಶಂಕೆ ವ್ಯಕ್ತವಾಗಿದೆ. ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗ ಶವಗಳ ಹೂತಿಟ್ಟ ಆರೋಪ ಪ್ರಕರಣ ಕೇಳಿ ಬಂದಿದ್ದು, ಎಸ್ಐಟಿ ಶೋಧದ ವೇಳೆ ಮೂಳೆ ಮತ್ತು ಬಟ್ಟೆ ತುಂಡು ಪತ್ತೆಯಾಗಿದೆ. ಮೂಳೆ ಪತ್ತೆಯಾದ ಭಾಗದ ಮಣ್ಣಿನ ಸ್ಯಾಂಪಲ್ ಅನ್ನ ಈಗ ವಶಕ್ಕೆ ಪಡೆದಿದ್ದಾರೆ. ಬಂಗ್ಲಗುಡ್ಡದ ಮಣ್ಣಿನ ಸ್ಯಾಂಪಲ್ ಅನ್ನ ಈಗ ಎಸ್ಒಸಿಒ ವಶಕ್ಕೆ ಆ ಒಂದು ತಂಡ ಮಣ್ಣಿನ ಸ್ಯಾಂಪಲ್ ಅನ್ನ ವಶಕ್ಕೆ ಪಡೆದಿದೆ. ಚಿನ್ನಯ್ಯ ಮತ್ತು ಸೌಜನ್ಯ ಮಾವ ವಿಠ್ಠಲ್ ಗೌಡ ಹೇಳಿಕೆ ಆಧರಿಸಿ ಶೋಧ ಕಾರ್ಯಾಚರಣೆ ನಡೆದಿತ್ತು. ಸೌಜನ್ಯ ಮಾವ ವಿಠ್ಠಲ್ ಬುರುಡೆ ತಂದ ಸ್ಥಳದಿಂದಲೇ ಮಹಜರು. ಧರ್ಮಸ್ಥಳ ಶವಗಳನ್ನ ಹೂತಿಟ್ಟ ಆರೋಪ ಪ್ರಕರಣ ಎಸ್ಐಟಿ ಶೋಧದ ವೇಳೆ ಮೂಳೆ ಮತ್ತು ಬಟ್ಟೆ ಪತ್ತೆ. ಮೂಳೆ ಪತ್ತೆಯಾದ ಭಾಗದ ಮಣ್ಣಿನ ಸ್ಯಾಂಪಲ್ ಅನ್ನ ಈಗ ವಶಕ್ಕೆ ಪಡೆದುಕೊಂಡಿದ್ದಾರೆ. ಧರ್ಮಸ್ಥಳ ಶವಗಳ ಹೂತಿಟ್ಟ ಆರೋಪದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗ ಎಸ್ಐಟಿ ಶೋಧದ ವೇಳೆ ಮೂಳೆ ಮತ್ತು ಬಟ್ಟೆ ಪತ್ತೆಯಾಗಿತ್ತು. ಈ ಒಂದು ಪತ್ತೆಯಾಗಿರುವಂತಹ ಮೂಳೆ ಮತ್ತು ಬಟ್ಟೆಯನ್ನ ಈಗ ವಶಕ್ಕೆ ಪಡೆದುಕೊಂಡಿದ್ದಾರೆ. ಧರ್ಮಸ್ಥಳ ಶವ ಹೂತಿಟ್ಟ ಪ್ರಕರಣ ದಿನಕ್ಕೊಂದು ಟ್ವಿಸ್ಟ್ ಅನ್ನ ಈಗ ಪಡೆದುಕೊಳ್ತಾ ಇದೆ. ವಿಠ್ಠಲ ಗೌಡನನ್ನ ಮಹಜರು ಮಾಡಿದ ಬಳಿಕ ಎಸ್ಐಟಿ ತಂಡ ಬಂಗ್ಲೆಗುಡ್ಡದಲ್ಲಿ ಶೋಧ ಕಾರ್ಯ ಆರಂಭಿಸಿತ್ತು. ಬಂಗ್ಲೆಗುಡ್ಡದಲ್ಲಿ ಬುಧವಾರ ಎಸ್ಐಟಿ ತಂಡ ವಿಠ್ಠಲ ಗೌಡನನ್ನ ಕರೆದೊಯ್ದಂತಹ ಸ್ಥಳ ಮಹಜರು ಮಾಡಲು ಮುಂದಾಗಿದೆ. ವಿಠ್ಠಲ್ ಗೌಡ ಮಹಜರು ವೇಳೆ ಅಸ್ಥಿ ಪಂಜರ ನೋಡಿರುವುದಾಗಿ ಸಂದರ್ಶನವೊಂದರಲ್ಲಿ ಅವರು ಹೇಳಿದ್ರು. ಅವರು ಹೇಳಿಕೆ ನೀಡಿದ ಆಧಾರದ ಮೇಲೆ ಎಸ್ಐಟಿ ತಂಡ ಶೋಧ ಕಾರ್ಯಕ್ಕೆ ಮುಂದಾಗಿತ್ತು. ಬಂಗ್ಲೆಗುಡ್ಡಕ್ಕೆ ಎಸ್ಐಟಿ ತಂಡ ತಾಂತ್ರಿಕವಾಗಿಯೂ ಕೂಡ ವಸ್ತುಗಳನ್ನ ಕೂಡ ತೆಗೆದುಕೊಂಡು ಹೋಗಿದ್ದು, ಕಾರ್ಮಿಕರನ್ನ ಕೂಡ ಶೋಧ ಕಾರ್ಯಕ್ಕೆ ಬಳಕೆ ಮಾಡಿಕೊಂಡಿದ್ದಾರೆ ಆಲ್ರೆಡಿ. ಇನ್ನು ಎಸ್ಐಟಿ ತಂಡ ಕಳೆದ 2 ತಿಂಗಳಿನಿಂದ ತನಿಖೆ ನಡೆಸುತ್ತಾ ಇದ್ದು, ಅನೇಕ ಆಯಾಮಗಳಲ್ಲಿ ತನಿಖೆಯನ್ನ ನಡೆಸಿದೆ. ಅಷ್ಟೇ ಅಲ್ಲದೆ ಚಿನ್ನಯ್ಯನ ಗುರುತು ಮಾಡಿದಂತಹ ಸ್ಥಳಗಳು ಎಲ್ಲವನ್ನ ಪತ್ತೆ ಮಾಡಿದ ಬಳಿಕ ಈಗ ಬಂಗ್ಲೆಗುಡ್ಡದಲ್ಲಿ ಇರುವಂತಹ ಒಂದು ಸ್ಥಳದಲ್ಲೂ ಕೂಡ ಈಗ ಎಸ್ಐಟಿ ಶೋಧ ಕಾರ್ಯ ಆರಂಭ ಆದ ನಂತರ ಎಸ್ಐಟಿ ಶೋಧ ಕಾರ್ಯದ ವೇಳೆ ಮೂಳೆ ಮತ್ತು ಬಟ್ಟೆ ತುಂಡುಗಳು ಈಗ ಪತ್ತೆಯಾಗಿರುವಂಥದ್ದು. ಬಂಗ್ಲೆಗುಡ್ಡದ ಮಣ್ಣಿನ ಸ್ಯಾಂಪಲ್ ಅನ್ನ ಈಗ ಪಡೆದುಕೊಂಡಿದ್ದಾರೆ. ಯಾವ ಒಂದು ಜಾಗದಲ್ಲಿ ಮೂಳೆ ಮತ್ತು ಬಟ್ಟೆ ಪತ್ತೆಯಾಗಿತ್ತು ಆ ಒಂದು ಸ್ಯಾಂಪಲ್ ಅನ್ನ ಈಗ ಎಸ್ಒಸಿಒ ತಂಡ ವಶಕ್ಕೆ ಪಡೆದುಕೊಂಡು ಹೋಗಿರುವಂಥದ್ದು. ಚಿನ್ನಯ್ಯ ವಿಠ್ಠಲ್ ಗೌಡ ಹೇಳಿಕೆ ಆಧಾರದ ಮೇಲೆ ಈಗ ಶೋಧ ಕಾರ್ಯಾಚರಣೆಗೆ ಮುಂದಾಗಿತ್ತು ಎಸ್ಐಟಿ. ಈ ಒಂದು ಶೋಧ ಕಾರ್ಯಾಚರಣೆಯ ವೇಳೆ ಅವರು ಹೇಳಿದಂತಹ ಸ್ಥಳವನ್ನ ಪರಿಶೀಲನೆ ಮಾಡಿದಾಗ ಎಸ್ಐಟಿಗೆ ಆ ಒಂದು ಸ್ಥಳದಲ್ಲಿ ಮೂಳೆಗಳು ಪತ್ತೆಯಾಗಿದೆ. ಅಷ್ಟೇ ಅಲ್ಲದೆ ಬಟ್ಟೆ ಕೂಡ ಪತ್ತೆಯಾಗಿದೆ. ಅಲ್ಲಿ ಪತ್ತೆಯಾಗಿರುವಂತಹ ಮೂಳೆ ಆಗಿರಬಹುದು, ಮತ್ತೆ ಮೂಳೆಯ ಭಾಗ ಮತ್ತು ಅಲ್ಲಿ ಏನು ಮೂಳೆ ಸಿಕ್ಕಿತ್ತು ಆ ಮೂಳೆಯ ಯಾವ ಜಾಗದಲ್ಲಿತ್ತು ಆ ಮಣ್ಣನ್ನ ತೆಗೆದುಕೊಂಡಿದ್ದಾರೆ. ಮಣ್ಣಿನ ಸ್ಯಾಂಪಲ್ ಅನ್ನ ಈಗ ತೆಗೆದುಕೊಂಡು ಹೋಗಿದ್ದಾರೆ. ಮತ್ತೆ ಅಲ್ಲಿ ಬಟ್ಟೆ ತುಂಡುಗಳು ಈಗ ಸಿಕ್ಕಿರುವಂಥದ್ದು. ಬಟ್ಟೆ ತುಂಡುಗಳು ಹಾಗೂ ಮಣ್ಣನ್ನ ಕೂಡ ಈಗ ವಶಕ್ಕೆ ಪಡೆದುಕೊಂಡಿದ್ದಾರೆ. ಇಡೀ ಬಂಗ್ಲಗುಡ್ಡ ಕಾಡನ್ನ ಶೋಧ ಕಾರ್ಯ ಮಾಡಬೇಕಂತ ಹೇಳಿ ಈ ನಿಟ್ಟಿನಲ್ಲಿ ಅರಣ್ಯ ಇಲಾಖೆ, ಸೋಕೋ ಟೀಮ್, ಕಂದಾಯ, ಫಾರೆನ್ಸಿಕ್ ಸೇರಿದಂತೆ ವಿವಿಧ ಇಲಾಖೆಯ ಅಧಿಕಾರಿಗಳ ತಂಡ ಈಗ ಬಂಗ್ಲಗುಡ್ಡ ಕಾಡಿನ ಒಳಭಾಗಕ್ಕೆ ಪ್ರವೇಶವನ್ನ ಮಾಡಿದೆ. ಈಗ ಧರ್ಮಸ್ಥಳ ಪ್ರಕರಣ ದಿನಕ್ಕೊಂದು ಟ್ವಿಸ್ಟ್ ತಿರುವನ್ನ ತೆಗೆದುಕೊಳ್ತಾ ಇದೆ. ಅದೇ ನಿಟ್ಟಿನಲ್ಲಿ ಈಗ ಚಿನ್ನಯ್ಯ ಮತ್ತು ವಿಠ್ಠಲ್ ಗೌಡ ಹೇಳಿಕೆಯ ಆಧಾರವನ್ನ ಇಟ್ಟುಕೊಂಡು ಎಸ್ಐಟಿ ಈಗ ಶೋಧ ಕಾರ್ಯವನ್ನ ನಡೆಸಿತ್ತು. ಆ ಒಂದು ಶೋಧ ಕಾರ್ಯಾಚರಣೆಯ ವೇಳೆ ಅಲ್ಲಿ ಈಗ ಬಟ್ಟೆ ತುಂಡು ಮತ್ತು ಮೂಳೆಗಳು ಪತ್ತೆಯಾಗಿದೆ. ಬಂಗ್ಲೆಗುಡ್ಡದ ಮಣ್ಣಿನ ಸ್ಯಾಂಪಲ್ ಅನ್ನ ಈಗ ಎಸ್ಐಟಿ ತೆಗೆದುಕೊಂಡಿರುವಂಥದ್ದು. ಇನ್ನು ಆ ಮೂಳೆಯ ಒಂದು ಏನು ತೆಗೆದುಕೊಂಡಿದ್ದಾರೆ ಮೂಳೆ ಮತ್ತು ಮಣ್ಣಿನ ಪರಿಶೀಲನೆ ಈಗ ನಡಿಬೇಕಾಗಿರುವಂಥದ್ದು. ಅದಾದ ನಂತರ ಅಲ್ಲಿ ಅದು ಯಾರು ಮೂಳೆ ಏನು ಅನ್ನೋದು ತಿಳಿಯುತ್ತೆ. ಯಾಕಂದ್ರೆ ಅದನ್ನ ಈಗ ತನಿಖೆಗೆ ಒಳಪಡಿಸಲಾಗುತ್ತೆ. ಮೂಳೆಯನ್ನ ಟೆಸ್ಟ್ ಮಾಡ್ತಾರೆ. ಏನು ಎತ್ತ ಏನು ತಿರುವನ್ನ ತೆಗೆದುಕೊಳ್ಳುತ್ತೆ ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕಿದೆ.